ಇತ್ತ ಮಸಣದ ಮಧ್ಯ ಮೊತ್ತದೊಂದಿಗೆ ಮೆರೆದ ನಾಗರ್ ಕತ್ತಲೆಯಳು ಹಾಮ್ ಹೀಮ್ ರೂಮ್ ಸ್ಟವ್ ಚಮ್ ಚಹಾ ತ್ರಿವೇಣಿ ರಮ್. ಬಾತುಕೋಳಿ ಹಿಡಿಯವನಲ್ಲಿ ಕರ್ಕೊಂಡು ಬಂದಿಯಲ್ಲ. ಅವನ ಹೊಟ್ಟೆ ನೋಡೋ ದೊಡ್ಡ ವಾಹನದ ಹಿಂದೆ ಇಂಥದ್ದೇ ಚಿತ್ರ ಉಂಟು. ದೊಡ್ಡ ವಾಹನದ ಹಿಂದುಗಳು ಇವ ಯಾರ್ಯಾರ ವಾಹನ ಹತ್ತಿಕೊಂಡು ಬರುವುದು. ನಮಸ್ಕಾರ ಸ್ವಾಮಿ. ನಮಸ್ಕಾರ. ನಮಸ್ಕಾರ. ಮೆಣಸೆಲ್ಲ ಖಾರ ಇರುವುದು ಮತ್ತೆ ಸಿಹಿ ಉಂಟು ಅಂತ ಯಾರಾದ್ರೂ ಹೇಳಿದ್ದಾರ? ಅದು ನಾನು ಹೇಳಿದ್ನ. നിങ്ങള നമസ്കാര. നിങ്ങൾ ആരെന്ന് അറിയില്ല, എവിടെന്നാ വന്നത്, നിങ്ങളെ പേരെന്ത്, എന്തിനു വേണ്ടി വന്നത്, നേരെ ഹേ സ്വാമി. ಸ್ವಾಮಿ, ಓ ನಿಮ್ಮನ್ನು ನೋಡುವುದಕ್ಕಾಗಿಯೇ ನಾವು ಇದರ ಒಂದಾಗ ಅಪ್ಪ ಬಂದಿದ್ದೇವೆ. ನೋಡಿ ಆಯ್ತಲ್ಲ, ಹೋಗು. ವಿಷಯ ಉಂಟು, ನೋಡಿ ಹೋಗುವುದು ಮಾತ್ರ ಅಲ್ಲ. ನಾನು ಮಹಾರಾಜನಿದ್ದೆ. ನಿನ್ನ ಬೇರೆಂದ ತೌಳವನಾಡಿಗೆ ಹಾಲು ಬೇಕಂತ ಕೊಡು. ಹಾಲು ಇವನಿಗೆ ಸಣ್ಣದಲ್ಲಿ ಹಾಲು ಸಿಗ್ಲಿಲ್ಲ, ಅದಕ್ಕೆ ಮೊಬೈಲ್. ತವಳವನಾಡಿಗೆ ನಾನು ಅಧಿಕಾರಿ. ಓ ನೀ ತವಡು ತಿನ್ನು ನಾವು ಅಲ್ಲೇ. ಇಲ್ಲ, ಒಮ್ಮೆ ತಿಂದು ಬಂದವ, ಮತ್ತಿದ್ರು ಕೊಡಿ. ನೀನು ಅದನ್ನು ಬೆಳ್ಳಿಗಿಲ್ಲ. ಅಲ್ಲಿಗೆ ಮಹಾರಾಜನಿದ್ದೇನೆ. ಓ ನಿನ್ನೆ ನೀನು ಅವಳಿಂದ ಮೊರಜ ಅಲ್ಲೇ. ಮಹಾರಾಜ. ಮೊರಜ ಮಹಾರಾಜ. ಅಲ್ಲಿಯ ಹೆಸರು ನನ್ನ ಅಪರಾಜಿತ ಓ ಅನ್ನುವುದಾಗಿ. ನೀ ಅಪರಂಜಿ ಅಲ್ಲೇ. ಅಲ್ಲ, ಗುಣಗಂಜಿ. ಅಪರಾಜಿತ. ಅಪರಾಜಿತ. ಇಯಾಳ ಯಾರ? ಗಂಧರ್ವಗಿರಿಯ ದೊರೆ. ಇಯಾಳ ಗಂಧಮಾರ ನಾವಲ್ಲೇ. ಎಲ್ಲ ಗಂಧ ಮಾರ್ಲಿಕ್ಕೆ ಉಂಟು ಸ್ವಾಮಿ. ಪೂರ್ಣ ನಿಮ್ಮ ಕಡೆಯವರು ಬಂದು ಕಡ್ಕೊಂಡು ಹೋಗಿದ್ದಾರೆ. ನಮ್ಮಲ್ಲಿ ಎಂತ ಉಂಟು? ಅಲ್ಲೇ ಕಡ್ದು ಕೊಟ್ಟಿದ್ದು ನೀವು ಹಿಡ್ಕೊಂಡು ಹೋಗೋದು ನಾವು. ನಾವು ಕೊಟ್ಟು ಕೆಟ್ಟೇವೆ ಈಗ. ರಾಜರಾಜೇಂದ್ರ ಗೋಪಾಲ. ಓ ನೀ ಗೋಪಾಲ ಅಲ್ಲೇ. ಗೋಪಾಲ ಮತ್ತೆ ಬರ್ತ ಮತ್ತೆ ಅಲ್ಲೇ ನನ್ನ ಗೆಳೆಯನಿದ್ದಾನೆ. ಎಂದಿನ ಮೇಲೆ ಬಂದನೆ? ನಿಮ್ಮನ್ನು ನೋಡುವುದಕ್ಕಾಗಿ ಬಂದದ್ದು ವಿಶೇಷ ಉಂಟು. ನೀವೇ ಹೇಳಬೇಕು. ಸಮಸ್ಯೆ ಉಂಟು ನಮಗೆ. ಹೌದು. ಅಪ್ಪ ಎಂದು ಬೇಡಿಕೆ ಬಂದದಪ್ಪ, ಯಾವ ನೋಡ್ಕೊಂಡಲ್ಲೇ. ನಿನಗೆಂದು ಸಮಸ್ಯೆ ಇಲ್ಲ. ಸಮಸ್ಯೆ ಮಾಡಿಕೊಳ್ಳುವುದು ಇಲ್ಲ. ಇಲ್ಲ, ಇನ್ನೊಂದು ಚೂರು ಕೈನೂ ಉಂಡಲ್ಲಿ. ಸಮಸ್ಯೆ ನಮಗೆಲ್ಲ ಗೊತ್ತಾಗ್ತದೆ ನೀನು ಹೇಗೆ ಬಿದ್ದದ್ದು ಅಂತ ನಮಗೆ ಗೊತ್ತಾಗ್ತದೆ. ಈ ಆಳಕ್ಕೆ ಬೆಳೆಯ ಸಮಸ್ಯೆ ಉಂಟು. ಖಂಡಿತ ಸಮಸ್ಯೆ ಇತ್ತು. ಬೆಳೆಯ ಸಮಸ್ಯೆ ಉಂಟು. ಈ ಆಳ್ಕೂರು ಪೆಣ್ಣಿಂದ ಬಾಧೆ ಉಂಟು. ಹೌದಾ? ಪೆಣ್ಣಿಂದ ಬಾಧೆ ಎಂತ ಹೌದಾ ಅಂತ ಎಂತ ಹೇಳಿದ್ರೆ ಅವರು? ಎಂತ ಹೌದಾ ಅಂತ ಹೇಳಿ ಕಷ್ಟ ಉಂಟು ನಿನಗೆ. ಈ ಆಳಕ್ಕೆ ನಮ್ಮಳೆ ಭಾಷಾರಿ ಇಲ್ಲೇ. ನಮ್ಮಳೆ ಭಾಷಾರಿ ಇಲ್ಲೇ. ನಮ್ಮಳೆ ಭಾಷಾರಿ ಇಲ್ಲೇ ಎಂತ ಹೇಳುವುದಾ? ಅವರ ಭಾಷೆ ನಿನಗೆ ಗೊತ್ತಿಲ್ವೋ? ಇಲ್ಲ ಸ್ವಾಮಿ, ನಿಮ್ಮ ಭಾಷೆ ಬರುವುದಿಲ್ಲ. ಅಪ್ಪ ನೀ ಮಿಂಡಂಡ ಯಾ ಮಿಂಡನ್ನ ಸಾಯಲಿ ಮಿಂಡ್ರು ಸುದ್ದಿ ಎಲ್ಲ ಮಾತಾಡ್ತಾರೆ. അങ്ങനെയല്ലേ? ഞാൻ നിനക്ക് മിണ്ട, നീ അവനിക്ക് മിണ്ട, അവ ಊರವರಿಗೆ ಮಿಂಡ. ಹೊಡೆದುಕೊಳ್ತಾರೆ ನಮ್ಮ ಕಡೆ ಬಂದ್ರೆ. ಹಾಗಲ್ಲಪ್ಪ, ಅವರು ನನಗೆ ಹೇಳ್ತಾರಂತೆ, ನಾನ್ ನಿನಗೆ ಹೇಳ್ಬೇಕಂತ. ನೀ ಊರಿಗಿಡಿ ಮಿಂಡ. ಹಾಗಾದ್ರೆ ನೀವು ಅವ್ರಿಗೆ ಮಿಂಡ. ನೀ ಮಿಂಡಂಡ ഞാ മിണ്ട. ഇയാൾക്കെന്ന് നമ്മളെ ഭാഷ അറിയില്ലല്ലേ. ತಾವು ದೊಡ್ಡ ಮಂತ್ರವಾದಿಗಳಾದ್ರಲ್ಲ. ഞാൻ വലിയ ಮಂತ್ರವಾದಿ. ಹೇಗಾದ್ರಿ? ಏನು ವಿಶೇಷ? ಎಲ್ಲರಾಗಿ ಹಾಡಿಗೆ ಹೋಗಿ ಗೋಯಿ ಮರದಲ್ಲಿ ಕೂತ್ಕೊಂಡ ಮಂತ್ರವಾದಿ ನಾನಲ್ಲ. ಮತ್ತೆ ಅದ್ಭುತವಾದಂತ ಸಾಧನೆ ಉಂಟು. ಮುಟ್ಟು ಬಂಜೇಳ ಉಚ್ಚಿಷ್ಟ ಪತ್ರದಿ ಕುಳಿತು
ಹೆಣಗಳನ್ನು ಸುಟ್ಟ ಸ್ಮಶಾನ ಮಧ್ಯದಲ್ಲಿ 48 ಅಮಾವಾಸ್ಯೆಗಳ ನಿಶಿ ವೀಳ್ಯಕಟ್ಟಂ ಜಗಿದು ನರಕಪಾಲದಿ ಮದುರೆಯಲ್ಲಿ ಮಿಂದು ಶವವಸ್ತ್ರ ಧರಿಸಿ ದಗ್ಧ ಪ್ರೇತ ಮುಖದಳು ಚಿತಾಗ್ನಿಂ ದುರಿಸಿ ಮತ್ತೆ ಉಚ್ಚಿಷ್ಟ ಪತ್ರಾಸನಲ್ಲಿ ಕುಳಿತು ಮರೀಚ ವಿಷಮುಷ್ಟಿ ದತ್ತೂರ ತಿಕಟು ತೈಲ ಹಂದಿ ಸರಮೆಗಳ ನೈ. ಅರ್ಥ ಆಯ್ತೇನೋ ಆತ್ಮೀಯ? ಎಂತ ನಾನು ಸ್ವಲ್ಪ ಎಲ್ಲ ಬಿಡಿಸಿ ಬಿಡಿಸಿ ಇಯಾಳಕ್ಕೂ ಒಂದು ಅರಿಲ್ಲ, ಇಯಾಳಕ್ಕೂ ಭಾಷೆ ಇಲ್ಲಲ್ಲೇ. ಹೇಗಿರ್ತದೆ ನಿಮ್ಮೊಟ್ಟಿಗಿರುವಾಗ ಹೇಗಿರ್ತದೆ? ಅಲ್ಲ ಬೇರೆಯವರೊಟ್ಟಿಗೆ, ನಮ್ಮೊಟ್ಟಿಗಿದ್ರೆ ನೀನು ಒಳ್ಳೆದಾಗ್ತಿದೆ. ಸ್ವಲ್ಪ ಅವನಿಗೆ ಬಿಡಿಸಿ ಹೇಳಿ. ಮುಟ್ಟು ಬಂಜೇಳ ಉಚ್ಚಿಷ್ಟ ಪತ್ರದಿ ಕುಳಿತು. ಹಾಗಂದ್ರೆ ಮುಟ್ಟು ಬಂಜೇಳ ಸುದ್ದಿ ಗೊತ್ತಿಲ್ಲ ನಿಮಗೆ? ಮುಟ್ಟು ಬಂಜೇಳ ಸುದ್ದಿ ಗೊತ್ತಿಲ್ಲ? ಅವಳು ಊಟ ಮಾಡಿದಂತ ಎಂಜಿಲೆಯಲ್ಲಿ ಕುಳಿತು ಮುಟ್ಟು ಬಂಜೇಳ ಉಚ್ಚಿಷ್ಟ ಪತ್ರದ ಕುಳಿತು ನರಕಪಾಲದಿ ಮದುರೆಯಲ್ಲಿ ಮಿಂದು ಮನುಷ್ಯರ ತಲೆಬುರುಡೆನೆ ತೆಗೆದು ಹೆಂಡದಲ್ಲಿ ಮುಳುಗಿಸಿ ಅದರಲ್ಲೇ ಸ್ನಾನ ಮಾಡುದು. ಹೆಂಡ ಅಂತ ಹೇಳುವಾಗ ಬಾಯಿ ಬಿಡ್ತಾ ಇವ. ನರಕಪಾಲದಿ ಮಿಂದು ಶವವಸ್ತ್ರ ಧರಿಸಿ ಭೂಮಿಯಲ್ಲಿ ಹೂಳಲ್ಪಟ್ಟಂತ ಹೆಣವನ್ನು ಮೇಲೆ ತೆಗೆದು ಅದಕ್ಕೆ ಹಾಕಿದ ಬಿಳಿ ಬಟ್ಟೆಯಲ್ಲಿ ನಾವು ಧರಿಸುವುದು. ಶವವಸ್ತ್ರ ಧರಿಸಿ ದಗ್ಧ ಪ್ರೇತ ಮುಖದಳು ಚಿತಾಗ್ನಿಯನ್ನು ಧರಿಸಿ ಆ ಹೆಣದ ಬಾಯಿಯನ್ನು ಪರಕ್ಕೆ ಹರಿದು. ಇದು ಹರಿಯುವಾಗ ನೀವು ಬಾಯಿಲಿ ಪಾರಕ್ ಅನ್ನೋದು ಅಥವಾ ಹೆಣನೇ ಪಾರಕ್ ಏ ಮಂಗ ನೀ ಮಿಂಡಂಡ ಬಾಯನ್ನು ಪರಕ್ಕನೆ ಮುಚ್ಚಿಸಿ ಅದರ ಬಾಯನ್ನೇ ಅಗ್ನಿಕುಂಡವಾಗಿರಿಸಿ ಇದಿಷ್ಟೆಲ್ಲ ಸಾಮಗ್ರಿಗಳನ್ನು ಹಾಕುದು. ದತ್ತೂರ ತಿಗಟ್ಟು ಹಂದಿ ಸರಮೆಗಳ ನೈ. ಈ ಹಂದೆ ಸರಮೆಗಳ ನೈ ಅಂದ್ರೆ ಹಂದಿ ಗೊತ್ತಿಲ್ಲ? ಹಂದಿ ಗೊತ್ತಿಲ್ಲ? ಹಂದಿ ಗೊತ್ತಿಲ್ಲ? ನೋಡ್ಲಿಲ್ಲ ಭವಿಷ್ಯ ಇವರಲ್ಲಿ ಹಂದಿ ಹೇಳಿ. ಹಂದಿ ಸರಮೆಗಳನ್ನೇ. ಹಂದಿ ಇಲ್ವಾ? ಅದು ಊರಿನ ಹಂದಿ ಅಲ್ಲ, ಕಾಡಿನ ಹಂದಿ ಗೊತ್ತಿಲ್ವಾ? ಅದರದ್ದು ಹಂದಿ ಸರಮೆಗಳ ನೈ. ಇದರ ತುಪ್ಪ ಬೇಕು. ಯಾವ್ದಾದ್ರು ಬೊಗ್ಗಿ ನಾಯಿಯ ತುಪ್ಪ, ಪೊಕ್ಕಿ ಗುಂಡಿ ಅಂತ ಹೇಳ್ತಾರಲ್ಲ, ಪೊಕ್ಕಿ ಗುಂಡಿಯ ತುಪ್ಪ. ತುಪ್ಪ ಎಲ್ಲ ನೀವೇ ಸಿದ್ಧ ಮಾಡುದು? ನಾವೇ ಅಲ್ಲ, ಅದು ಬೊಗ್ಗಿದು ಸಿದ್ಧ ಆಗ್ತದೆ. ನೀನು ತಲೆ ಬಿಸಿ ಮಾಡಬೇಡ. ಇದಕ್ಕೆಲ್ಲ ಅರ್ಚಿಸಿ ಇದೆಲ್ಲ ಅರ್ಚಿಸಿದಾಗ ನಾವು ಬೇಕಾದಂತ ಶಕ್ತಿ ದೇವತೆಗಳು ನಮಗೆ ಒಲಿ ಬರುತ್ತದೆ. 28 ಯೋಗಿನಿಯರು, 38 ಘಂಟಾಕರಣ, ರೂರು ಭೈರವ, ಚಂಡಭೀಷಣ ಭೈರವ, ಉನ್ಮತ್ತ ಭೈರವ, ಕೊನೆಗೆ ನಮ್ಮ ಕುಟ್ಟಿ ಚಾತನ ಬರುವುದು. ಕುಟ್ಟಿ ಚಾತನ ಬಂದ ಮೇಲೆ ವಶೀಕರಣ, ನವೀಕರಣ, ಪೀಠೋಪಕರಣ, ಯಂತ್ರೀಕರಣ, ಡಾಮರೀಕರಣ. ಕೆಲವು ಕಡೆಗೆ ಬೇಕು. ಆ ಹೆದ್ದಾರಿ ಎಲ್ಲ ಹೋಗಿದೆ, ಇನ್ನೊಂದು ಕರ್ಕೊಂಡು ಹೋಗುವ. ನೀವು ಬರುವುದಾದ್ರಿಲ್ಲ, ನಿಮಗೆ ಅಧಿಕಾರ ಮತ್ತೆ ಕರ್ಮ ಸರಿ ಮಾಡಿ. ಹಾಗಾದ್ರೆ ನಮ್ಮದೆಲ್ಲ ಈ ನಾಡು ನಿಮ್ಮ ನಾಡು. ಇದನ್ನೆಲ್ಲ ಮಾಡಿದಾಗ ಬೇಕಾದ ಶಕ್ತಿಗಳು ನಮಗೆ ಒದಗಿ ಬರ್ತದೆ. ಅದರಿಂದ ಬೇಕಾದ ಮಾಟ ಮಂತ್ರ ತಂತ್ರ ಕುತಂತ್ರ ಎಲ್ಲವನ್ನು ನಾವು ಮಾಡ್ತೇವೆ. ಹಾಗೆ ನೀವು ದೊಡ್ಡ ಮಂತ್ರವಾದಿಗಳಾದ. ದೊಡ್ಡದಲ್ಲ, ಭಯಂಕರ ಮಂತ್ರ. ದೊಡ್ಡದ್ರೆ ಇಷ್ಟೇ ಉದ್ದ ಇರುತ್ತೆ. ಭಯಂಕರ ಮಂತ್ರವಾದಿ ಆಗಲಿ. ನಮಗೊಂದು ಸಮಸ್ಯೆ ಉಂಟಲ್ಲ ನನ್ನ ಆತ್ಮೀಯನಿಗೆ, ಹೌದು, ತಮ್ಮಿಂದ ಪರಿಹಾರ ಆಗಬೇಕು ಸ್ವಾಮಿ. ಇವನಿಗೊಂದು ಹೆಣ್ಣಿನ ಸಮಸ್ಯೆ ಉಂಟಲ್ಲ. ಬಿಡು ಚಿಂತೆ ಈ ಕ್ಷಣ ಪ್ರೇತೋ ಚಾಟಿಸುವೆ. ನೀವೇನು ತಲೆಬಿಸಿ ಮಾಡುದು ಬೇಡ. ಆ ಹೆಣ್ಣಿನ ಪ್ರೇತ ಎಷ್ಟು ಭೀಕರ ಭಯಂಕರ ಇದ್ರು ನಾನು ಅದನ್ನು ದಿಗ್ಬಂಧನ ಮಾಡ್ತೇನೆ. ಮಹದುಪಕಾರ ಅಷ್ಟು ಮಾಡಬೇಕು. ಆದರೆ ನಮ್ಮಿಂದ ಏನು ದಿಗ್ಬಂಧನ ಮಾಡುವಷ್ಟು ಸುಲಭ ಅಲ್ಲ. ಅದಕ್ಕೆ ಬೇಕಾದ ಸಾಮಗ್ರಿಗಳನ್ನು ನೀವು ತಂದುಕೊಡ್ಬೇಕು. ಎಲ್ಲ ವ್ಯವಸ್ಥೆ ಮಾಡಿಸುವ. ಏನ್ ವ್ಯವಸ್ಥೆ ಮಾಡ್ಬೇಕು ಹೇಳಿ, ಎಲ್ಲ ವ್ಯವಸ್ಥೆ ಮಾಡಿಸುವ. ನೀ ಮಿಂಡಂಡ್ರ 108 ಕುಂಬಳಕಾಯಿ ಬರ್ತದೆ. 108 ತೆಂಗಿನಕಾಯಿ ಬರ್ತದೆ. ಎಲ್ಲಿ ಅದು ಅಲ್ಲಿಗೆ ಇಲ್ಲ ಅಲ್ಲ, ಮತ್ತೆ ಇಲ್ಲಿ ನಿಂತ್ಕೊಂಡು ಬರ್ತದೆ ಹೇಳಿದ್ರೆ ಹೇಗೆ? ಸಮಯಕ್ಕೆ ಸರಿಯಾದ ವ್ಯವಸ್ಥೆ ನಾವು ಮಾಡ್ತೇವೆ ಅಂತ. ಆಮೇಲೆ 6675 ಕಾಂಕ್ರೀಟ್ ಕಪ್ಪೆ. ಎಷ್ಟು ಕಾಂಕ್ರೀಟ್ ಕಪ್ಪೆ ಅಲ್ಲ, ಎಷ್ಟು 6675. ಎಲ್ಲ ಹೋಗುದು ಸ್ವಾಮಿ, ಅದನ್ನು ಹೇಳಲಿಕ್ಕೆ ಈಗ ಮಳೆ ಬರ್ಲಿಕ್ಕೆ ಪ್ರಾರಂಭ. ಟ್ರ್ಯಾಂಕು ಹೇಳ್ತದೆ. ನೀವೊಂದು ಕೆಲಸ ಮಾಡಿ, ಎಲ್ಲಾದ್ರೂ ಜೋರು ಮಳೆ ಬರ್ತಾ ಇದ್ದಲ್ಲಿ ಹೀಗೆ ಹೇಳ್ತಾ ಕೂತ್ಕೊಳ್ಳಿ, ಎಲ್ಲ ಬರ್ಬೋದು. ಹೇಳಿದ್ವಿ ನಿನ್ನ ಊರಿಗೆ ಹೋಗು, ಮಳೆ ಎಷ್ಟು ಬಂದಿದೆ ಅಂತ ನೋಡು. ನೀನು ಇಲ್ಲಿದೆಯಲ್ಲ. ಅಷ್ಟೇ ಅಲ್ಲ, 6675 ಕಾಳಿಂಗ ಸರ್ಪ. 7775 ಎರೆಹುಳ ತರಿಸುವ. ಅದು ಬೇಕು, ತರಿಸುವ. ಆಮೇಲೆ 6665 ಗರ್ಭಿಣಿ ಬೊಗ್ಗಿ ನಾಯಿ. ನೀನು ಮನಸ್ಸು ಮಾಡಿದ್ರೆ ಆಗ್ತದೆ. ಆಯ್ತಾ ಬಡಿಸ್ಕೊಡು.
ಬೊಗಿನಾಯಿ ಬೇಕಂತೆ ಗರ್ಭಿಣಿ ಅಂತ ವ್ಯವಸ್ಥೆ ಮಾಡಿಸಿ. ಅಲ್ಲ, ಆ ವ್ಯವಸ್ಥೆ ಮಾಡುವ ಯೋಗ್ಯತೆ ನಿನಗುಂಟು ಅಂತ ನಿನಗೆ ಹೇಳ್ತಾರೆ. ಯಾರು ಇಲ್ಲ. ಅಂತ ಹೇಳುದು. ಆಮೇಲೆ 225 ಗರ್ಭಿಣಿ ಕತ್ತೆ ನೀನು ಮನಸ್ಸು ಮಾಡಿದ್ರೆ ಆಗ್ತದೆ. ಬೇಡ, ವ್ಯವಸ್ಥೆ ಮಾಡಿಸ್ತೇನೆ. ಅಷ್ಟೇ ಅಲ್ಲ, ಕೊನೆಗೆ 6665 ದೊಡ್ಡ ಜಾತಿಯ ಸೊಳ್ಳೆ. ಸೊಳ್ಳೆ ಹಿಡಿಯುವಾಗ ಒಂದೇ ಒಂದು ಸೊಳ್ಳೆಯ ಕಾಲು ಮುರಿಬಾರ್ದು. ಅಯ್ಯೋ, ನೀನು ಮನಸ್ಸು ಮಾಡಿದ್ರೆ ಆಗ್ತದೆ. ದೇವರೇಡ ಯಾರ ಹತ್ರ ಮನಸ್ಸು ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ. ಆ ಸೊಳ್ಳೆ ಕೈ ಕಾಲು ಮುರಿಬಾರ್ದು ಅಂತ ಅದನ್ನು ಹಿಡಿಯುವುದು ಹೇಗೆ ಸ್ವಾಮಿ? ಅದರಲ್ಲಿ 445 ಹೆಣ್ಣು ಸೊಳ್ಳೆ. ಆಗಲಿ, ವ್ಯವಸ್ಥೆ ಮಾಡಿಸುವ. ಮಾಡುವ. ಅದೇ ಹುಡುಗರು ಕಷ್ಟ. ನಾ ಮನಸ್ಸು ಮಾಡ್ತೇನೆ. ನೀನೊಂದು ಕೆಲಸ ಮಾಡು, ಕನ್ನಡಿಯ ಮುಂದೆ ಸೊಳ್ಳೆಗಳು ತಿರುಗಾಡ್ತಾ ಇರ್ತಲ್ಲ, ಅದೆಲ್ಲ ಹೆಣ್ಣು ಸೊಳ್ಳೆ. ಅದು ಹೇಗೆ ಹೇಳ್ತೀರಿ? ಹಾ. ಹೇಗೆ ಹೇಳ್ತೀರಿ? ಶರಾಬಿನ ಸೀಸದ ಮುಂದೆ ತಿರುಗ್ತದಲ್ಲ, ಅದೆಲ್ಲ ಗಂಡು ಸೊಳ್ಳೆ. ನೀನು ಮನಸ್ಸು ಮಾಡಿದ್ರೆ ಆಗ್ತದೆ. ಅಲ್ಲ, ಗಂಡು ಸೊಳ್ಳೆ ಹಿಡಿಲಿಕ್ಕೆ ಮನಸ್ಸು ಮಾಡ್ತೇನೆ ನಾನು. ಹಾ. ಈಗ ಅಭ್ಯಾಸ ಉಂಟು ನಿನಗೆ. ಈಗ ವ್ಯವಸ್ಥೆ ಮಾಡು. ಕೊನೆಗೆ 2 ಕೂರ್ಮ 2 ಮಸಾಲೆ. 2 ಕೂರ್ಮ 2 ಮಸಾಲೆ. ಸಳೆ 2. ಸರಿ. ಇದನ್ನೆಲ್ಲ ಮಾಡಿಕೊಟ್ರೆ ಯಾವ ಲೋಪ ದೋಷ ಬಾರದಾಗೆ ಆ ಹೆಣ್ಣಿನ ಪ್ರೇತವನ್ನು ದಿಗ್ಬಂಧನ ಮಾಡಿ ನಾನು ಕೊಡ್ತೇನೆ. ಮಹೋಪಕಾರ ಅಷ್ಟು ಮಾಡ್ಲೇಬೇಕು ತಾವು. ಹೌದು. ವ್ಯವಸ್ಥೆ ನಾವು ಮಾಡ್ತೇವೆ. ಹಾಗಾದ್ರೆ ಎಲ್ಲಿ ಆ ಹೆಣ್ಣನ್ನು ಸುಟ್ಟ ಜಾಗ ಯಾವುದು ತೋರಿಸಬೇಕು? ಎಲ್ಲಿ? ಅಲ್ಲಿಗ ಅಲ್ಲಿಗೆ ಹೋಗ್ಬೇಕು. ಹೋಗೋದ್ರೆ ಪೆಣ್ಣಿನ ಚುಟ್ಟಿ ಸಳೆ ಹೊಡೆ. ಅದು ಎಲ್ಲಿ ಅಂತ ನಾವು ಹೇಳುದ್ರೆ ನೀವು ಬಂದಿದ್ದಾಕೆ ಇವತ್ತು? ಅರಮನೆಗೆ ಅದು ಬಂದಿದ್ದೀರಾ ಹೇಳುದು ನೀವು? ನಾವೇ ಆದ್ರೆ ನೀವು ಬಂದಿದ್ದಾಕೆ? ಬಂದಿದ್ದು ಯಾಕೆ ಅಂತೇಳಿ ಮತ್ತೆ ತೋರಿಸ್ತೀನಿ ನಾನು. ಆಗ ತಗೊಂಡು ಹೋಗುದು. ಯಾವತ್ತು ನಮ್ಮ ಕುಟ್ಟಿ ಚಾತನವರು. ಜೈ ಕುಟ್ಟಿ ಚಾತ. ಜೈ. ಆ ಪೆಣ್ಣಿನ ಚುಟ್ಟ ಸ್ಥಳ ಅಂತ ಕಾಣಿಕೆ ಕಾಣಿಕೆ ಕಾಣಿಕೆ. ಸ್ವಾಮಿ, ಯಾವ ಜಾತ್ರೆಯಲ್ಲಿ ತಗೊಂಡ್ರಿ? ಯಾಕೆ ನಿನ್ನನ್ನೇ ನೋಡ್ತದೆ. ಎಂತ ಮಳೆಗಾಲದಲ್ಲಿ ಹಸಿವೆಯಾಗಿ ಒಂದು ಕಣ್ಣು ಕಿತ್ಕೊಂಡು ತಿಂದ್ರ? ತಿರ್ಸಿ ಅದು ಕುಟ್ಟಿ ಚಾತನೆ ಅವ ಒಂಟಿ ಗಂಡಿ ಅವ ಮಾತ್ರ ಅವರು. ನೀನೇ ನೋಡ್ತದೆ. ಬಹುಶಃ ಹೆಣ್ಣನ್ನು ಕೊಂದವ ನೀನೆ, ಆದ್ದರಿಂದ ಅದು ನೀನನ್ನು ನೋಡ್ತದೆ ಅಲ್ವಾ? ಜೈ ಏಯ್ ಕುಟ್ಟಿ ಚಾತನ್. ಆ ಪೆಣ್ಣಿನ ಚುಟ್ಟ ಸ್ಥಳ ಕಾಣಿತು. ಹೊಡೆ ಕಾಣಿಕಿನಲ್ಲಿ ಅಲ್ಲಿ ಅಲ್ಲಿ ಸುಟ್ಟದ. ಹಾಗಾದ್ರೆ ಬಾರನೆಗೆ ಬಾ ಬಾರ ಪ್ರೇತವ್ಯ ಬಾ 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 ಈ ಬಂಧನದಲ್ಲಿ ನಾನು ಗಳಿಸಿದ ಬೆಳೆದು ಎನ್ನುತ್ತಾರು ಬಂದಿದೆ.
ಇವನು ತಗೊಳ್ಳೋದಿಲ್ಲ, ಬೆರಕೆ ಮಾಡಿದ್ರು ಮಾಡ್ತಾ ಇಲ್ಲ. ಬೇಡವಾ? ಏನಾಯ್ತು ಸ್ವಾಮಿ? ಪೆಂಡೆ ಪ್ರೇತ ಭಯಂಕರ ಉಂಟು ಮಾರೆ. ಭಯಂಕರವಾದ ಪ್ರೀತಿ. ಅದು ನಮ್ಮ ಕುತ್ತಿಗೆಯನ್ನು ಒತ್ತಿಟ್ಟು ಕೊಲ್ಲುವುದಕ್ಕೆ ನೋಡಿತು. ಅಯ್ಯೋ. ಆಮೇಲೆ ನಾನನ್ನು ದಿಗ್ಬಂಧನ ಮಾಡಿ ಕೆಳಗಿಂದ ಮೇಲೆ ಮೇಲಿಂದ ಕೆಳಗೆ ಎಳೆದು ತುಂಬಿಸಿದೆ. ಎಲ್ಲುಂಟು ಸ್ವಾಮಿ ಪ್ರೀತ? ಇದರೊಳಗೆ ಉಂಟು. ಅದೀಗ ಧೂಮಣ್ಣನ ರೂಪದಲ್ಲಿ ಉಂಟು. ಧೂಮಣ್ಣನ ರೂಪದಲ್ಲಿ ಉಂಟು. ಮಾತಾಡಿಸಿ ನೋಡು. ಮಂತ್ರವಾದಿ ನಿನ್ನನ್ನು ಯಾನು ಬುಡುಪುಲಿ, ನಿನ್ನನ್ನು ಯಾನು ಬುಡುಪುಲಿ, ನಿನ್ನನ್ನು ಕೆರ್ಪೆ. ಇದೇ ಶಬ್ದ ಹೇಳಿದ್ದದು. ನಿನ್ನ ಅಮ್ಮನ್ಲ ಯಾನು ಬಿಡು ಪೂಜಿ. ನೀವಿಂಡ ನೀವಿಂಡ್ರ ನಾ ಮಿಂಡನ್ನ ಯಾಕೆ ಭಾಷೆ ಸಂತಾನ ಇಲ್ಲ. ಅಲ್ಲವೇ? ನೀವು ಹೇಳಿ. ಹಾಗಾದ್ರೆ ಇದನ್ನು ದಿಗ್ಬಂಧನ ಮಾಡಬೇಕು. ದಿಗ್ಬಂಧನ ಮಾಡಿ ಅಲ್ಲಿ ಯಾರಿಗೂ ಹೋಗದಾಗೆ ಮೇಲೆ ವ್ಯವಸ್ಥೆ ನಾನು ಮಾಡ್ತೀನಿ. ಹೌದು. ಅದಕ್ಕೆ ಮಂತ್ರ ಯಂತ್ರ ಏನಾದ್ರು? ಮಂತ್ರ ಮಂತ್ರ ಅಲ್ಲೇ ಮಾಡ್ತೀನಿ ನಾನು. ಇಲ್ಲೇ ಮಾಡಿ, ಇಲ್ಲೇ ಮಾಡಿ, ಇಲ್ಲೇ ಮಾಡಿ. ಇಲ್ಲೇ ಬೇಕಾ? ಅಯ್ಯೋ, ಬಿಡಬೇಡಿ ಬಿಡಬೇಡಿ. ಮತ್ತೆ ಏನಾಯ್ತು ಸ್ವಾಮಿ? ಅದಕ್ಕೆ ಎಲ್ಲಿ ಬಡಿಬೇಕಂತ ನನಗೆ ಮಾತ್ರ ಗೊತ್ತು. ವಿಜಯ್ ಪೋಪನ ತಮ್ಮ ಕೈ ಬಾಯಿ ಹಾಕ್ತೆ. ಹೌದು. ಇದನ್ನು ದಿಗ್ಬಂಧನ ಮಾಡಬೇಕು. ದಿಗ್ಬಂಧನ ಮಾಡಿದ್ರೆ ಹಾಗೆ ಸುಲಭವಾಗಿಲ್ಲ. ಮತ್ತೆ ಉಕಟದಾಸರಿ ಗಟ್ಟಿ ಬಿಟ್ಟು ಸುನಾ ತದಾಪಡಿಗೆ ಸಿಲ್ಲಿ ಪಟ್ಟಿದ್ದ ಸಿದ್ಧಾಂಶ ಮನೋಜ್ ಭಟ್ರು ಉಕಟ ತದಾಪಡಿಗೆ ಸಿಲ್ಲಿ ದಸರಾ ಗುರುದಾತ್ರಿ ಎಲ್ಲ ಸಂಬಂಧವರನ್ನು ಕರ್ಕೊಂಡ್ಬಂದು ಉಕಟದಾತ್ರಿ ಪಡ್ಕೊಳ್ಳೋದ್ರೆ ತುಂಬ ವರ್ಷದ ನಂತರ ನಾಗವಲ್ಲಿ ಇಲ್ಲಿ ಪ್ರವೇಶ ಆಯಿತು. ಉಕಟದಾತ್ರಿ ಪಡ್ಕತೆ ದಾಪಡಿಗೆ ಸಿನ್ನೆ ದಕ್ಷಿಣಾದಿನಿಂದ ನೀಲ್ಗೋಡು ಶಂಕರಗಿರಿ ಬಂದಿರುತ್ತೆ. ಮತ್ತೆ ಪುನಃ ನಾಗಲವಲ್ಲಿ ಇಲ್ಲಾಯಿತು. ದಕ್ಷಿಣ ಗ್ರಹ ಇವರ ಅಭಿಮಾನ ಎಲ್ಲಿವರೆಗೆ ಉಂಟು ಅಲ್ಲಿವರೆಗೆ ಯಾವ ಸಮಸ್ಯೆ ಆಗುವುದಿಲ್ಲ. ಉಕಟದಾತ್ರಿ ಕಟ್ಟಿದ್ರೆ ಮಂತ್ರವಾದಿಗಳೇ, ಎಲ್ಲವರ ಅಪೇಕ್ಷೆಯ ಮೇರೆಗೆ ಇನ್ನೊಂದು ಆ ಮಂತ್ರ ಇಲ್ಲ. ಮಂತ್ರ ಎರಡನೇ ಪ್ರಯೋಗ ಎಲ್ಲ ಹೇಳ್ತಾ ಇದ್ದಾರಲ್ಲ, ಇನ್ನೊಮ್ಮೆ ಬೇಕು ಅಂತ. ಆರು ಮಿಂಡಂಡ. ಇದು ಅಲ್ಲಿ ಹಿರಿಯವರೆಲ್ಲ ಹೇಳ್ತಾ ಇದ್ದಾರೆ. ಈಗ ಏನು ಹೇಳಿದ್ರು ಈಗ ಮತ್ತೊಮ್ಮೆ ಅದನ್ನೇ ಹೇಳಬೇಕು ಅಂತೇಳಿ. ನಿನ್ನ ಶ್ರೀಂದ್ರಿ ನನಗೆ ಅರ್ಥ ಆಗ್ತದೆ. ಆಯ್ತಾ? ಉಕಟದಾಸಲಿ ಗಟ್ಟಿಪಟ್ಟ ಮನೋಜ್ ಭಟ್ರು ಬಹಳ ಪ್ರಯತ್ನ ಪಟ್ಟಿದ್ದಾರೆ. ಸಂಬಂಧವರೆಲ್ಲ ಒಟ್ಟು ಮಾಡಿಕೊಂಡು ಉಕಟದಾಸಲಿ ಬಹಳ ವರ್ಷಗಳಂದ್ರೆ ನಾಗವಲ್ಲಿ ನೀಲ್ಗೋಡು ಬಂದದ್ರಿಂದ ಪುನಃ ಇದು ಪ್ರಾರಂಭ ಆಯಿತು. ಉಕಟದಾಸಲಿ ಗಟ್ಟಿಪಡ್ತಾರೆ ಇವರ ಅಭಿಮಾನ ಇಲ್ಲಿವರೆಗೆ ಉಂಟು ಅಲ್ಲಿವರೆಗೆ ಏನಾಗುವುದಿಲ್ಲ. ಉಕಟದಾಸಲಿ ಗಟ್ಟಿಪಡ್ತಾರೆ. ಅದನ್ನು ದಿಗ್ಬಂಧನ ಮಾಡಬೇಕು. ಹೌದೌದು. ಓಂ ಚಂಡಿ ಚಾಮುಂಡಿ ಕಾಳಿ ಭದ್ರಕಾಳಿ ಓಂ ಕಾಳಿ ಮಹಾಕಾಳಿ ಸ್ವರೂಪಿಣಿ ಜಗದೀಶ್ವರಿ ವೃಂದಾವನೇಶ್ವರಿ ಅನ್ನಪೂರ್ಣೇಶ್ವರಿ ಕಾತ್ಯಾಯನಿ ಬ್ರಹ್ಮಲಂಬೆ ದುರ್ಗಾ ಪರಮೇಶ್ವರಿ ಓಂ ಓಂ ಹೀಂ ರೂಂ ರಂ ಓಂ ಓಂ
ಓಂ ವಿಶಾಲಾಕ್ಷಿ, ಮೀನಾಕ್ಷಿ, ಕಾಮಾಕ್ಷಿ, ಮಹಾಲಕ್ಷ್ಮಿ, ಸಿಂಹಿಕಾ, ಕುಬ್ಜಿಕಾ, ಮಹಾದೇವಿ, ಮಹಾಂಕಾಳಿ, ಪಾರ್ವತಿ, ಸುಪ್ರಭ, ಭ್ರಮರಾಂಬೆ, ವಿದ್ಯಾವಾಸಿನಿ, ಯೋಗಿನಿ, ಹಿಮಾರೂಪಿಣಿ, ಶಕ್ತಿ ದೇವತೆ ದಿಗ್ಬಂಧನಂ ಕರಿಷ್ಯೆ, ಶಕ್ತಿ ದೇವತೆ ದಿಗ್ಬಂಧನಂ ಕರಿಷ್ಯೆ. ಹನಿಮಾ ಸಿದ್ಧಿ, ಲಗಿಮಾ ಸಿದ್ಧಿ, ನಿಗಮಾ ಸಿದ್ಧಿ, ಮಹಿಮಾ ಸಿದ್ಧಿ, ಈಶ್ವರ ಸಿದ್ಧಿ, ವಶಿತ್ವ ಸಿದ್ಧಿ, ಮುಕ್ತಿ ಸಿದ್ಧಿ, ಇಚ್ಛಾ ಸಿದ್ಧಿ, ಪ್ರಾಪ್ತಿ ಸಿದ್ಧಿ, ಸರ್ವಕಾಮ ಸಿದ್ಧಿ. ಪ್ರಹ್ಮಿ ಮಹೇಶ್ವರಿ, ಕೌಮಾರಿ ವೈಷ್ಣವಿ, ವಾರಾಹಿ ಮಹೇಂದ್ರಿ, ಚಾಮುಂಡಿ ಮಹಾಲಕ್ಷ್ಮಿ, ಸರ್ವ ಸಂಶೋಭಿನಿ, ಸರ್ವಿದ್ರಾವಣಿ, ಸರ್ವಾಕರ್ಷಣಿ, ಸರ್ವಶಂಕರಿ, ಸರ್ವನ್ಮಾದಿನಿ, ಸರ್ವಮಹಾಂಕುರೆ, ಸರ್ವಕೇತರಿ, ಸರ್ವವಿಜಯ, ಸರ್ವತ್ರಯೋಗಿನಿ, ಪ್ರಕಟಾಯೋಗಿನಿ, ಕಾಮಾಕರ್ಷಿಣಿ, ಬುದ್ಧಿಯಾಕರ್ಷಿಣಿ, ಅಹಂಕಾರಾಕರ್ಷಿಣಿ, ಶಬ್ದಾಕರ್ಷಿಣಿ, ಸ್ಪರ್ಶಾಕರ್ಷಿಣಿ, ರಸಾಕರ್ಷಿಣಿ, ಗಂಧಾಕರ್ಷಿಣಿ, ಅಮೃತಾಕರ್ಷಿಣಿ. ಈ ದುಷ್ಟಶಕ್ತಿ ದಿಗ್ಬಂಧನಂ ಕರಿಷ್ಯೆ, ದುಷ್ಟಶಕ್ತಿ ದಿಗ್ಬಂಧನಂ ಕರಿಷ್ಯೆ, ದುಷ್ಟಶಕ್ತಿ ದಿಗ್ಬಂಧನಂ ಕರಿಷ್ಯೆ. ಮಹದುಪಕಾರವಾಯಿತು ಸ್ವಾಮಿ ತಮ್ಮಿಂದ. ಇದನ್ನು ನರಿಯ ಎಂತದು? ಇದು ಯಾವುದು? ಇದು ಪೆಟ್ಟಿಂದೆ ತಾಕೋಳು. ಬ್ಯಾಕೋಡು? ಬ್ಯಾಕೋಡಲ್ಲ, ಗುಂಜಿಗೋಡು. ಇದು ಪೆಟ್ಟಿಂದೆ ತಾಕೋಲು. ಎಂತ ಬೀಗದ ಕೈ. ಇಲ್ಲ ಹಿಡ್ಕೋ. ಒಂದು ಕೆಲಸ ಮಾಡ್ತೇನೆ, ಆಗಾಗ ಬಿಡುವಿದ್ದ ಹೋಗಿ ನೋಡ್ಕೊಂಡು ಬರ್ತೇನೆ. ಹೋಗು ಹೋಗು. ಮಾನಸ ಬೆಳಿಗ್ಗೆ ರಕ್ತಗಾರಿ ನೀನು ಸಾಹಿತ್ಯ. ಹಾಗೊಂದು ಮಾಡ್ಲಿಕ್ಕೆ ಹೋಗ್ಬೇಡ ಪುಣ್ಯ. ಇವಾಗ ಯಾರ್ಯಾರು ಬೀಗ ತೆಗೆದಾಯಿತು, ಹಾಗೇನು ಮಾಡಬೇಡ. ಅಪ್ಪ ನಮ್ಮ ಬನ್ನ ಪಣಿಯ ಎಲ್ಲಿ ಎಲ್ಲ ಸಮಸ್ಯೆ ಪರಿಹಾರ. ಸಮಸ್ಯೆ ಬರೆಯಲಿ. ನಿಮಗಿಪ್ಪ ಸಿಂಬಳೆ ಯಾರು ಕೊಡ್ಕೊಂಡು, ಸಿಂಬಳೆ ಯಾರು ಕೊಡ್ಕೊಂಡು ಅಲ್ಲ ಅದಕ್ಕೆ ತರಿಸುವ. ಸೊಳ್ಳೆ ಹಿಡಿಸಿದ್ದೇವೆ, ಬೊಗ್ಗಿನ ಹಿಡಿಸಿದ್ದೇವೆ. ಈ ಅಳಿ ಎಂತ ಮಿಂಡಿದೆ ಅಂಡೆ ನೀ ಮಿಂಡಂಡ ನಿನ್ನ ತರಿ ಮೂಗು ಕೊಡ್ಬೇಕು ಮೋನೆಯಪ್ಪ. ಸಂಬಳ ಸ್ವಾಮಿ ಬಹಳ ಸಂತೋಷ ಆಯ್ತು. ನಾವು ಪ್ರೀತಿಯಿಂದ ಬರಮಾಡಿಕೊಂಡಿದ್ದೇವೆ, ನೀವು ಅಷ್ಟೇ ಪ್ರೀತಿಯಿಂದ ಬಂದೆ. ಇನ್ನು ಮುಂದೆ ನಾವು ಕರೆದಾಗ ಹೀಗೆ ಬರಬೇಕು. ನಾವು ನಾನು ಹೇಗೆ ಬರ್ತೇನೆ ಅಂತ ನನಗೆ ಹೇಳಿಲ್ಲ. ಸಿಂಬಳೆ ಯಾರು ಕೊಡೋದು? ನಾವು ಕೊಟ್ಟಷ್ಟು ತಕೊಂಡು ಹೋಗ್ಬೇಕು. ನಾನು ನೀವು ಕೊಟ್ಟದ್ದು ಅವ ವಾಹನದವ ನಾನು ಕೊಟ್ಟದಂತ ತಗೊಳ್ತಾನ. ಅವ ಮೊದಲೇ ಅರ್ದಿಡ್ತಾ ಇಷ್ಟು ಕೊಡ್ಬೇಕಂತ. ನಮಗೆಂದಾದ್ರೂ ಉಂಡ ಎಂತ ಬೇರೆ ಎಂತ ಪದ ಉಂಡ? ಪದ್ಯ ಹೇಳ್ದಷ್ಟು ಸಾಕು. ಈಗ ಇದ್ದಷ್ಟೇ ಸಾಕಂದು ಹೇಳ್ದಷ್ಟೇ ಸಾಕು ಸಾಕು. ಹಾಗಾದ್ರೆ ನಾವು ಹೋಗ್ತದೆ ಈಗ. ಅಡಿಲ ಅನ್ನ ಇಟ್ಟು ಗಂಡು ಬಿಟ್ಟು ಅಡಿ ಅಡಿ. ನಿನ್ನೆ ತರಿ ಮೂಗು ಬೇಕು ಅವನು ಅಡಿ. ನೀನು ಅಭಿನಯ ಮಾಡ್ತದಲ್ಲ ನನ್ನ ಹತ್ರ. ಅಭಿನಯ ಮಾಡಿದೆ 6 ತಿಂಗಳಿಗೆ 6 ಮೊದಲೇ ಒಟ್ಟಿಗೆ ಇಟ್ಟು 5 ಮೊದಲೆಯನ್ನು ಹರಿದಾಕಿ ಒಂದೇ ಮೊದಲಲ್ಲಿ ಬಾರಿಸ್ಬೇಕು. 3 ದಿವಸಕ್ಕೆ 2 ಚೆಂಡೆ ಬದಲು ಮಾಡಬೇಕು. ಈಗ ಗಂಟು ನೋವಿಗೆ ಒಂಚೂರು ಔಷಧಿ ಮಾಡಿ ಕಟ್ಟಿಡುವುದಲ್ಲ. 2 ಜಾಗ ಸಿಗ್ತದೆ. ಕಟ್ಟಿ ಮಾಡಿ